ನಾನು ನಾಗರಾಜ್ ಶೇಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಾವು ಏನು ಕಾರವಾರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಏನೋ ಮಾಡ್ತಾ ಅಂತ ಹೇಳ್ತಾ ಇದ್ದಾರಲ್ವಾ ಈ ಬಜೆಟ್ನಲ್ಲಿ. ಯಾಕಂತ ಕೇಳಿದ್ರೆ ಅಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ಮೆಡಿಕಲ್ ಕಾಲೇಜಿನಲ್ಲಿ ಮತ್ತೆ ಅದಕ್ಕೆ ಬೇಕಾದಂಥ ಪೂರಕವಾದ ಎಷ್ಟು ಜಾಗ ಬೇಕು ಅದೆಲ್ಲ ಇವ್ರಿಗೆ ಗೊತ್ತಿಲ್ಲ. ಮತ್ತು ನಾನು ವಿಶೇಷವಾಗಿ ಅವ್ರು ಸಂಧಿಯಲ್ಲಿ ಸಮಾರಾಧನೆ ಮಾಡಿ ಅವರೊಂದು ಉಳಿಸ್ಕೊಳ್ಳುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನರಿಗೆ ಒಂದು ಕಣ್ಣು ಒರೆಸೋ ತಂತ್ರವನ್ನು ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಕುಮಟಾದಲ್ಲಿ ಆಗಬೇಕು ಅಂತ ಕೇಳಿದ್ರೆ, ಯಾಕಂತ ಕೇಳಿದ್ರೆ ನಮ್ಮ ಕುಮಟಾ ಏನಾಗ್ತದೆ ಕೇಳಿದ್ರೆ ಹೃದಯ ಭಾಗ ಆಗಿರೋದ್ರಿಂದ ಕಾರವಾರದವರಿಗೂ ಕೂಡ ಮಧ್ಯದಲ್ಲಿ ಆಗ್ತದೆ, ಮತ್ತು ಈ ಕಡೆ ಭಟ್ಕಳದವರಿಗೂ ಮತ್ತು ಸಿರ್ಸಿಯವರಿಗೂ ಸಿದ್ದಾಪುರದವರಿಗೂ ಮತ್ತೆಲ್ಲರಿಗೂ ಅನುಕೂಲ ಆಗ್ತದೆ. ಯಾಕಂದರೆ ನಮ್ಮದು ಉತ್ತರ ಕನ್ನಡದಲ್ಲಿ ಹೃದಯ ಭಾಗ ಆಗಿರೋದ್ರಿಂದ ಕುಮಟಾದಲ್ಲಿ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಈ ಕಾರವಾರದಲ್ಲಿ ಮಾಡಿದ್ರೂ ಕೂಡ ಅಲ್ಲಿ ಭಾಳ ದೂರ ಆಗ್ತದೆ. ಈಗ ಸಿದ್ದಾಪುರದವರಿಗೂ ಭಾಳ ದೂರ ಆಗ್ತದೆ, ಸಿರ್ಸಿಯವರಿಗೂ ದೂರ ಆಗ್ತದೆ, ಮತ್ತು ನಮ್ಮ ಭಟ್ಕಳದವರಿಗೂ ಕೂಡ ಮತ್ತು ಹೊನ್ನಾವರದವರಿಗೆ ಎಲ್ಲರಿಗೂ ದೂರ ಆಗ್ತದೆ. ಅದು ಮತ್ತು ಯೂಸ್ಲೆಸ್. ಮತ್ತೇನಂತ ಕೇಳಿದ್ರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಂದರೆ ಏನು, ಅದು ಭಾಳ ಸ್ವಲ್ಪ ದೊಡ್ಡ ಮಟ್ಟಿಗೆ ಜಾಗ ಎಲ್ಲ ಬೇಕಾಗ್ತದೆ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಸರ್ಕಾರ ಉಳಿಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಅವ್ರಿಗೆ ಏನಾಗ್ತದೆ ಮುಂದಿನ ದಿನದಲ್ಲಿ ಇಲೆಕ್ಷನ್ಗೆ ರೆಡಿ ಆಗಬೇಕಲ್ವ, ಆ ಒಂದು ನಿಟ್ಟಿನಲ್ಲಿ ಇದೊಂದು ತಂತ್ರಗಾರಿಕೆ ನಡೀತಾ ಇದೆ. ಮತ್ತೇನಂತ ಕೇಳಿದ್ರೆ ಅಲ್ಲಿ ಮಾಡಿದಾಗ ಮಾಡೋದು, ಮತ್ತೇನಾದ್ರು ಕಣ್ಣೋಡಿಸೋ ತಂತ್ರ ಮಾಡಿ ಈಗ ಏನು ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ ಅಂತ ಹೇಳ್ತಾರಲ್ವ, ಅದು ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಪ್ರತ್ಯೇಕವಾಗಿ ನಮ್ಮ ಕುಮಟದಲ್ಲೇ ಆಗಬೇಕು. ಮತ್ತು ಈಗಾಗಲೇ ಈ ಖಾಸಗಿ ಹಾಸ್ಪಿಟ್ಲಲ್ಲೂ ಡಾಕ್ಟ್ರು ಕೂಡ ಈಗಾಗಲೇ DJ ಅವರು ಕೂಡ ಹೇಳಿದರು, ನಮಗೆ ಒಂದು ಪರ್ಮಿಷನ್ ಸಿಕ್ಕಿದ್ರೆ ನಾವು ಕೂಡ ಮಾಡ್ತೀವಿ. ಒಂದು ಸರ್ಕಾರದ ಒಂದು ಬೆಂಬಲ ಇದ್ದರೆ ಅದೊಂದು ಖಾಸಗಿ ಜನರಿಗೆಲ್ಲ ವಹಿಸ್ಕೊಂಡು ಆ ಥರ ಒಂದು ಮಾಡಬೇಕು. ಮತ್ತೇನು ಮೊದಲೆಲ್ಲ ಆ ಥರ ಶೆಟ್ಟಿ ಎಲ್ಲ ಬಂದಿದ್ರಲ್ವ, ಅವ್ರ ಥರನೇ ಅವರು ಖಾಸಗಿ ಜನ ಬಂದು ಮಾಡಿದ್ರು ಕೂಡ ನಮ್ಮ ಪರವಾಗಿಲ್ಲ. ಆದರೆ ನಮಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅನ್ನೋದೇನು ಎಲ್ಲ ಥರದ ಒಂದು ಸ್ಪೆಷಲಿಟಿ ಇಲ್ಲಿ ಬೇಕು. ಮತ್ತೇನಂತ ಕೇಳಿದ್ರೆ ಸರ್ಕಾರ ಇದಕ್ಕೆ ಒಂದು ಇದು ಮಾಡಬೇಕಂತ ನಮ್ಮ ಕುಮಟಾದಲ್ಲಿ ಹೃದಯ ಭಾಗದಲ್ಲೇ ಮಾಡಬೇಕು. ಮತ್ತು ಖಾಸಗಿ ಮತ್ತು ಇವರೆಲ್ಲ ಸೇರಿಸ್ಕೊಂಡಾದ್ರೂ ಮಾಡಿದ್ರು ಪರವಾಗಿಲ್ಲ. ಸರ್ಕಾರ ಈಗಾಗಲೇ ಇದು ಮಾಡಬೇಕು. ಯಾಕಂತ ಕೇಳಿದ್ರೆ ವಿರೋಧ ಪಕ್ಷ BJP ಅವರು ಏನು ಮಾಡ್ತಾ ಇದ್ದಾರೆ, ಯಾಕಂತ ಕೇಳಿದ್ರೆ ಅವರು ಹೇಳಿದಕ್ಕೆ ಇವರೆಲ್ಲ ತಲೆ ಅಲ್ಲಾಡಿಸ್ತಿದ್ದಾರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಯಾಕಂದರೆ ನಮ್ದು ಇಲ್ಲಿ ಪಕ್ಷದ ವಿಷಯ ಇಲ್ಲ. ನಾವು ಪಕ್ಷಾತೀತವಾಗಿ ನಿಷ್ಪಕ್ಷಪಾತವಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಮತ್ತೇನಾದರೂ ಹೇಳಿಕೆನೂ ಕೂಡ ನಮ್ಗೆ ಯಾರಿಂದ ಯಾವ ಬೇಳೆನೂ ಬೇಯೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ.